ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಒಂದು ಫುಡ್ ಬ್ಲಾಗ್ ಡೈಲಿ ನಾವೆಲ್ಲೆಲ್ಲಿ ತಿಂದ್ವಿ ಅನ್ನೋದನ್ನು ನಾವೊಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಒಂದು ಹೋಟೆಲ್ಗೆ ಹೋಗಿದ್ವಿ, ನಮಸ್ತೆ ಅಂತ ಒಂದು ಹೋಟೆಲು. ಸೊ ನಾವು ಕೂತಿರೋ ಜಾಗದಲ್ಲಿ ಬೇರೆಯವ್ರು ತಿಂದಿಟ್ಟಿರೋ ಒಂದು ಪ್ಲೇಟ್ಸ್ ಇತ್ತು. ಸೊ ನಾವೇ ಎತ್ತಿಟ್ರೆ ತಪ್ಪೇನಿಲ್ಲ ಅಂತ ಸೈಡಲ್ಲಿ ಇಟ್ಟರು. ಒಬ್ಬೊಬ್ರು ಮುಟ್ಟೋದಕ್ಕೂ ಇಷ್ಟಪಡಲ್ಲ. ಸೊ ನಾವು ಕ್ಲೀನರ್ ಬರೋವ್ರಿಗೂ ಅವರು ಬ್ಯುಸಿ ಇರ್ತಾರಲ್ಲ ಬೇರೆ ಟೇಬಲ್ಸ್ ಕ್ಲೀನ್ ಮಾಡೋದ್ರಲ್ಲಿ. ಸೊ ನಾವೇ ಪ್ಲೇಟ್ನ ಸೈಡಲ್ಲಿ ತೆಗೆದಿಟ್ವಿ. ಇಷ್ಟು ಕ್ರೌಡ್ ಇತ್ತು. ಸೊ ನಮಸ್ತೆ ಅಂತ ಮಲ್ಟಿಪಲ್ ಬ್ರಾಂಚಸ್ ಇದೆ. ಸೊ ಆ ಒಂದು ಹೋಟೆಲ್ಗೆ ನಾವು ದೂರದಲ್ಲಿ ಒಂದು ವರ್ಕ್ ಬೇಸ್ಡ್ ಹೋಗಿದ್ದಾಗ ಸೊ ಲಂಚ್ ತಿನ್ನೋಣ ಅಂತ ನಾವಿಲ್ಲಿ ಬಂದಿದ್ದು. ಸೊ ಬಟರ್ ಮಿಲ್ಕ್ ಸಹ ಆರ್ಡರ್ ಮಾಡಿದ್ವಿ, ನೋಡಿದ್ದೀರಲ್ಲ. ಆ್ಯಂಡ್ ಒಂದು ನಾರ್ತ್ ಇಂಡಿಯನ್ ಥಾಲಿ ಅಂದರೆ ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ಸೊ ಯೂಶ್ವಲಿ ನಾರ್ತ್ ಇಂಡಿಯನ್ ಮೀಲ್ಸಲ್ಲಿ 2 ರೋಟಿ ಕೊಡ್ತಾರೆ. ಇಲ್ಲಿ ಆವತ್ತು ಏನು ಕೊಟ್ಟಿದ್ರು ಅಂದರೆ ಒಂದು ಪರಾಟ ಬೇಸ್ಡ್ ಈ ಥರ ಕೊಟ್ಟಿದ್ರು. ಆ್ಯಂಡ್ ರೈಸ್ ಇತ್ತು, 2 ಕರಿ, ಆಮೇಲೆ ಕುಕುಂಬರ್, ಜಾಮೂನ್, ಒಂಥರ ಪಲ್ಯ, ಕರ್ಡ್ ಆ್ಯಂಡ್ ಪಿಕಲ್ ಇಷ್ಟು ಕೊಟ್ಟಿದ್ದರು. ಡಿಸಪಾಯಿಂಟ್ ಏನಾಗಿತ್ತು ಅಂತಂದರೆ, ನಾನು ಯೂಶ್ವಲಾಗಿ 2 ರೋಟಿ ಕರಿ ಒಂದು ಕೊಡ್ತಾರೆ ಆ್ಯಂಡ್ ರೈಸ್ ಕೊಟ್ಟರೆ ಒಂದು ಕಪ್ಪಲ್ಲಿ ಸ್ಮಾಲ್ ಕಪ್ಪಲ್ಲಿ ಕೊಡ್ತಾರೆ ಅಂದ್ಕೊಂಡಿದ್ದು. ಸೊ ಇಲ್ಲಿ ನಮಗೆ ಒಂದೇ ಚಪಾತಿ ಅಥವಾ ಪರೋಟ ಥರ ಒಂದು ಕೊಟ್ಟಿದ್ದರು. ರೋಟಿ ಕರಿ 2 ಇಲ್ಲ, ಬಟ್ ರೈಸ್ ಜಾಸ್ತಿ ಇತ್ತು. ಜಾಸ್ತಿ ರೈಸ್ ತಿನ್ನಬೇಕು ಅನಿಸಿದ್ರೆ ನಾನು ಸೌತ್ ಇಂಡಿಯನ್ ಮೀಲ್ಸು ಆರ್ಡ್ರ್ ಮಾಡ್ತಿದ್ದೆ, ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ 2 ರೋಟಿ ಸ್ವಲ್ಪ ರೈಸ್ ಇರಲಿ ಅಂತ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದು. ಸೊ ಬಟ್ ಟೇಸ್ಟ್ ವೈಸ್ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿತ್ತು. ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಸೊ ಕ್ಲೆನ್ಲಿನೆಸ್ ಅಲ್ಟಿಮೇಟ್ ಆಗಿರುತ್ತೆ. ದಟ್ ಈಸ್ ವೈ ನಮಸ್ತೆಗೆ ಬರ್ಬೋದು. ಆ್ಯಂಡ್ ಬಟರ್ ಮಿಲ್ಕ್ ಕುಡಿದೆ, ಬಟರ್ ಮಿಲ್ಕು ಅಷ್ಟೇ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್, ತಂಪಿರುತ್ತೆ. ಆ್ಯಂಡ್ ಈಗ ಸಮ್ಮರ್ ಇರೋದ್ರಿಂದ ಬಟರ್ ಮಿಲ್ಕ್ ಆರೋಗ್ಯಕ್ಕೆ ಒಳ್ಳೆಯದು. ಎಳ್ನೀರಾಗಿರ್ಬೋದು, ವಾಟರ್ ಇಂಟೇಕ್ ಮಾಡ್ತಾ ಇರಬೇಕು, ಅಥವಾ ವಾಟರ್ ಬೇಸ್ಡ್ ನೀರಿನ ಅಂಶ ಅಥವಾ ಡಿಹೈಡ್ರೇಷನ್ ಆಗಬಾರ್ದು ಅಂತಂದರೆ ಬಟರ್ ಮಿಲ್ಕ್ ಅಥವಾ ಎಳ್ನೀರು ಕುಡಿಬೋದು. ಸೊ ಬಟರ್ ಮಿಲ್ಕ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು. ಅಂದರೆ ಅದಕ್ಕೆ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಒಂದು ಆ ಫ್ಲೇವರ್ ಏನು ಬರಬೇಕು ಅದಿತ್ತು ಪ್ಲೇನಾಗಿ ಕುಡಿಯೋದಕ್ಕಿಂತ. ನೆಕ್ಸ್ಟ್ ನಾವು ಇನ್ನೂ ಸ್ವಲ್ಪ ಕಾರ್ ತೊಗೋಬೇಕು, ಕಾರ್ ನೋಡ್ತಾಯಿದ್ರು ಸೊ ನಮ್ಮ ಕಸಿನ್ಸು. ಸೊ ಅದಕ್ಕೋಸ್ಕರ ನಾನು ಕಾರ್ ನೋಡೋಣ ಕೇಳಿದ್ರಲ್ಲ, ಕೇಳ್ಕೊಂಬರೋಣ ಅಂತ ಆನ್ ದ ವೇ ನಮ್ಗೆ ಕಾಣಿಸ್ತು. ಸೊ ಅದರ ಪ್ರೈಸ್ ಚೆಕ್ ಮಾಡ್ತಾಯಿದ್ವಿ. ಸೊ ಸೆಕೆಂಡ್ಸಲ್ಲಿ ಎಷ್ಟಾಗುತ್ತೆ, ಯೂಶ್ವಲಿ ನಮಗೆ ಅಂದರೆ ನ್ಯೂ ಕಾರ್ಸ್ ಗೊತ್ತಿರುತ್ತೆ. ಸೆಕೆಂಡ್ಸ್ ಅಂದರೆ ಎಷ್ಟು ಕಡಿಮೆಗೆ ಅಂದರೆ ಅದರ ಕಂಡೀಷನ್ಸ್ ನೋಡ್ಬಿಟ್ಟು ತೊಗೋಬೇಕಲ್ಲ, ಜಸ್ಟ್ ನಾವು ಕೇಳಿದಷ್ಟೇ. ಸೊ ನೆಕ್ಸ್ಟ್ ನಾವು ನೈಟು ಸೊ ಇದು ಒಂದು ದೋಸೆ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಸ್ಟೈಲಲ್ಲಿ ಪ್ಲೇನ್ ದೋಸೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಯೂಶ್ವಲಿ ಮಸಾಲ ದೋಸೆಗಿಂತ ನನಗೆ ಪ್ಲೇನ್ ದೋಸೆ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು, ಪ್ಲಫಿ ಆಗಿತ್ತು. ಸೊ ಕೆಲವೊಂದು ಕಡೆ ಸೋಡಾ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ತಿಂದಾಗ ಜಾಸ್ತಿ ಹೆವಿನೆಸ್ ಅನಿಸಲ್ಲ, ಲೈಟಾಗಿರುತ್ತೆ. ಸೊ 2 ಪ್ಲೇನ್ ದೋಸೆ ತೊಗೊಂಡ್ವಿ, ಸಿಂಪಲಾಗಿ ಚೆನ್ನಾಗಿತ್ತು. ಸೊ ನೆಕ್ಸ್ಟು 2 ದೋಸೆ ಆದಮೇಲೆ ಇನ್ನೂ ಏನಾದರೂ ತಗೊಳ್ಳೋಣ ಲೈಟಾಗಿ ಅನಿಸ್ತು. ದಿಸ್ ಇಸ್ ಫಾರ್ ಡಿನ್ನರ್. ನಾನು ಆವಾಗಲೇ ತೋರಿಸಿದ್ದು ಲಂಚ್ದು ಎಲ್ಲ ಒಂದೇ ವಿಡಿಯೋನಲ್ಲಿ ಕ್ಲಬ್ ಮಾಡಾಕಿದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಏನು ತಿಂದಿರಲ್ಲ, ಲಂಚ್ಗೂ ಅದು ತಿಂದಿದ್ದು ಆ್ಯಂಡ್ ಇದು ನೈಟ್ ಡಿನ್ನರ್ಗೆ ತಿಂದಿದ್ದು. ಸೊ ನಾನು ಫ್ಯಾಮಿಲಿ ಜೊತೆ ಈ ಡಿನ್ನರ್ಗೆ ಹೋಗಿದ್ದೆ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಸಿಸ್ಟರ್ ಎಲ್ಲರೂ ಹೋಗಿದ್ವಿ. ಸೊ ಚೆನ್ನಾಗಿತ್ತು, ಲೈಟಾಗಿತ್ತು. ಇದಕ್ಕೆ ಗಟ್ಟಿ ಚಟ್ನಿ ಕೊಡ್ತಾರೆ. ಸೊ ಪ್ರೈಸ್ ಆಲ್ಸೋ ವರ್ತ್ ಇತ್ತು, ಚೆನ್ನಾಗಿತ್ತು. ಅದಾದಮೇಲೆ ನಾವು ಸೊ ಲೈಟಾಗಿ ತಿಂದಿದ್ದಷ್ಟೇ. ಜಸ್ಟ್ 2 ದೋಸೆ ತಗೊಂಡು ನಾವು 3-4 ಜನ ತಿಂದಿದ್ದಷ್ಟೇ. ಸೊ ಅದಾದಮೇಲೆ ನಾವೀಗ ಬೇರೆ ಪ್ಲೇಸ್ಗೆ ಲೈಟಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಅದು ಸಾಲಲಿಲ್ಲ, ತುಂಬ ಕಡಿಮೆ ತಿಂದಿದ್ದು. ಜಸ್ಟ್ 2 ಚಿಕ್ಕ ದೋಸೆನಲ್ಲಿ 3 ಜನ ತಿಂದಿದ್ದು. ಅದಾದಮೇಲೆ ನಾವು ಅಲ್ಲಿ ಸಿಗೋದು ಜಾಸ್ತಿ ದೋಸೆ ಐಟಮ್ಸ್ ಅಷ್ಟೇ. ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ ತಿನ್ನೋಣ ಅಂತಂದ್ಬಿಟ್ಟು ಲೈಟಾಗಿ ಕರ್ಡ್ ರೈಸು, 2 ಉದ್ದಿನ ವಡೆ ತೊಗೊಂಡಿದ್ದು. ಇಲ್ಲೂ ಏನು ಜಾಸ್ತಿ ತೊಗೊಳ್ಳೋಕೆ ಹೋಗಿಲ್ಲ, ಒಂದೇ ಐಟಮ್ ಎಲ್ಲ ತೊಗೊಳಕ್ಕಾಗಿಲ್ಲ. ಒಂದು 3-4 ಜನ ನಾವಿದ್ದಾಗ 3-4 ಐಟಮ್ ತೊಗೊಂಡಾಗ ಈಕ್ವಲಿ ಶೇರ್ ಮಾಡ್ಕೊಂಡು ತಿಂದಿದ್ದು. ಸೊ ನಾವು ಟ್ರಾವೆಲ್ ಮಾಡಿ ಬಂದಿದ್ದರಿಂದ ತುಂಬ ಟಯರ್ಡ್ ಆಗಿತ್ತು. ಮನೆಯಲ್ಲೇ ಮಾಡೋದಕ್ಕೆ ಅಷ್ಟು ಆಗ್ತಿರ್ಲಿಲ್ಲ, ಫುಲ್ ಸುಸ್ತಾಗಿದ್ವಿ. ಅದಕ್ಕೆ ನಾನು ಔಟ್ಸೈಡೇ ತಿನ್ನೋಣ ಅಂತ ಟ್ರೈ ಮಾಡಿದ್ದು. ಅದೂ ಅಷ್ಟೇ ತುಂಬ ಹೈಜೀನಾಗಿ ಮಾಡ್ತಾರೆ. ಆಶಾ ಟಿಫಿನ್ಸ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಮಲ್ಟಿಪಲ್ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ತುಂಬ ಹೈಜೀನ್ ಮಾಡೋ ಕಡೆ ತಿನ್ನಬೇಕು. ಹೆಂಗಿದ್ರೂ ಕಾಸು ಕೊಟ್ಟು ತಿಂತೀವಿ. ಕಾಸು ಕೊಟ್ಟು ತಿಂದಾಗ ಯಾಕೆ ನೀವು ಎಲ್ಲೆಲ್ಲೋ ತಿಂದು ಹಾಳು ಮಾಡ್ಕೊಳ್ತೀರಾ? ನೀವು ರೋಡ್ ಸೈಡ್ ಆದರೂ ತಿನ್ನಿ, ಎಲ್ಲಾದರೂ ತಿನ್ನಿ. ಫಸ್ಟು ಹೈಜೀನ್, ಅವ್ರು ಯಾವ ಥರ ಮಾಡ್ತಾಯಿದ್ದಾರೆ,
ಆ್ಯಂಡ್ ಟೇಸ್ಟಿಂಗ್ ಪೌಡರ್ಸ್ ಹಾಕ್ತಾರಾ ಅಥವಾ ಅದೆಲ್ಲ ನೋಡಿಕೊಂಡು ತಿಂದರೆ ಹೆಲ್ದಿ ನೀಟಾಗಿ ಇಟ್ಕೋಬೋದು. ಸೊ ನೂಡಲ್ಸು ಅಷ್ಟೇ ಲೈಟಾಗಿತ್ತು ಆ್ಯಂಡ್ ಮೈಲ್ಡಾಗಿತ್ತು. ಇದಾದಮೇಲೆ ಇಲ್ಲೂ ಅಷ್ಟೇ ನಾವು ಬಟರ್ ಮಿಲ್ಕ್ ತೊಗೊಂಡ್ವಿ. ಸೊ ಬಟರ್ ಮಿಲ್ಕ್ ತೊಗೊಂಡ್ವಿ ಆ್ಯಂಡ್ ನೂಡಲ್ಸ್ ಲೈಟಾಗಿತ್ತು. ಕರ್ಡ್ ರೈಸ್ ತಿಂದಿದ್ದು, 2 ಉದ್ದಿನ ವಡೆ ತೊಗೊಂಡಿದ್ದು. ಸೊ ತುಂಬ ಲೈಟಾಗಿ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನೆಕ್ಸ್ಟು ಇದೊಂದು ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಹೈಜಿನ್ ನೀಟಾಗಿರುತ್ತೆ ಅಂತ. ಸೊ ಲಾಸ್ಟಲ್ಲಿ ನಮ್ಮ ಮನೆಯಲ್ಲಿ ಅವ್ರಿಗೆ ಟೀ ಬೇಕು ಅಂತಂದರು. ಸೊ ಅದರಿಂದ ನಾವು ಟೀ ತೊಗೊಂಡ್ವಿ. ಸೊ ತುಂಬಾ ಹೈಜಿನ್ ಆಗಿರುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಏನೇ ತಿಳಿಸ್ಬೇಕಂತಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.